ವಿರೋಧ ಮಾಡ್ತಾ ಇದ್ದಾರೆ. ನಾವು ಜಾತಿ ಗಣತಿ ವರದಿನ ಸರ್ಕಾರ ಏನಾದರೂ ಬಹಿರಂಗ ಮಾಡಿದ್ರೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ವೀರಶೈವ ಮಹಾಸಭಾದವರು ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಅದರಲ್ಲಿ ಏನಿದೆ ಅಂತ ಕೂಡ ಇನ್ನೂ ಗೊತ್ತಿಲ್ಲ. ವರದಿಯನ್ನ ನಿನ್ನೆ ಸೀಲ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ನಾನು ಕ್ಯಾಬಿನೆಟ್ ಮುಂದೆ ಅದನ್ನ ಮಂಡಿಸ್ತೇನೆ. ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಳುತ್ತೆ ಆ ಪ್ರಕಾರ ಹೋಗೋಣ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಒಂದು ವೇಳೆ ಅದನ್ನು ಅಕ್ಸೆಪ್ಟ್ ಮಾಡಿ ಎರಡೂ ಸದನದ ಮುಂದೆ ಮಂಡನೆ ಮಾಡಬೇಕು ಅಂತ ಹೇಳುತ್ತಾ ಅಥವಾ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳುತ್ತಾ ಏನು ತೀರ್ಮಾನ ಕ್ಯಾಬಿನೆಟ್ ತಗೊಳುತ್ತೆ ಅದ್ರ ಮೇಲೆ ಮುಂದಕ್ಕೆ ಹೋಗೋಣ ಅಂತ ನಿನ್ನೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಕಾಯ್ದು ನೋಡೋಣ. ಯಾಕೆಂದರೆ ಹೊರಗಡೆ ಬರೋವರೆಗೂ ಡೇಟಾ ಹೊರಗಡೆ ಬರೋವರೆಗೂ ಅವರ ರೆಕಮೆಂಡೇಶನ್ಸು ಹೊರಗಡೆ ಬರೋವರೆಗೂ ನಾವೇನನ್ನು ಕೂಡ ಹೇಳೋದಕ್ಕಾಗೋದಿಲ್ಲ. ಇವೆಲ್ಲ ಸ್ಪೆಕ್ಯುಲೇಷನ್ ಆಗುತ್ತೆ. ನಾನು ಹೇಳ್ತೀನಿ ಇಂಥ ಜಾತಿ ಜಾಸ್ತಿ ಇದೆ, ಇನ್ನೊಬ್ರು ಹೇಳ್ತಾರೆ ಇನ್ನೊಂದು ಜಾತಿ ಜಾಸ್ತಿ ಇದೆ, ಆ ರೀತಿ ಹೇಳ್ಬೋದು. ಆದರೆ ಆ್ಯಕ್ಚುಯಲ್ ಡೇಟಾ ಅಥವಾ ರೆಕಮೆಂಡೇಶನ್ಸು ಬರೋದು ಅದನ್ನು ಓಪನ್ ಮಾಡಿ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ. ಶಾಮನೂರವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಯಾಕೆ ಈ ರೀತಿ ಹೇಳ್ತಾ ಇಲ್ಲ? ಅವ್ರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಕಡಿಮೆ ಇಲ್ಲ, ಅವ್ರಿಗೆ ಎಲ್ಲೋ ಒಂದು ಕಡೆ ನಾವು ಸಂಖ್ಯೆ ಕಡಿಮೆ ಇದ್ದೀವಿ ಅಂತ ಬರ್ಬೋದೇನೋ, ನಾವು ಹೆಚ್ಚಿದ್ದೇವೆ, ನಂಬರ್ಸ್ ಏನಾದರೂ ಕಮ್ಮಿ ಅಂತ ಬಂದ್ಬಿಟ್ರೆ ಹೇಗೆ ಅಂತ ಏನಾದರೂ ಅವ್ರಿಗೆ ಆತಂಕ ಇರ್ಬೋದು. ಆದರೆ ಸತ್ಯಾಂಶ ಅದು ಕಮಿಷನ್ನು ಒಟ್ಟಾರೆ ಹಿಂದೆ ಅವರು ಕಾಂತರಾಜ್ ಇದ್ದದ್ದು, ಈಗ ಹೆಗಡೆ ಅವರಿದ್ದದ್ದು ಎರಡೂ ಸೇರಿ ಕಮಿಷನ್ ರಿಪೋರ್ಟ್ ಅಂತ ಕೊಟ್ಟಿದ್ದಾರೆ. ಯಾಕೆಂದರೆ ಅದು ಕಾಂತರಾಜ್ ವರದಿ ಅಂತ ಕೂಡ ಆಗೋದಿಲ್ಲ ಅಥವಾ ಹೆಗಡೆ ವರದಿ ಅಂತಲೂ ಆಗೋದಿಲ್ಲ. ಇಟ್ ಈಸ್ ದಿ ಕಮಿಷನ್ಸ್ ರಿಪೋರ್ಟ್, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟು. ಆದ್ದರಿಂದ ಅದರಲ್ಲಿ ಅಧಿಕೃತವಾಗಿ ಡೇಟಾ ಬರುತ್ತೆ. ಅವರು ಕೆಲವರು, ಈಗ ನಾನು ಕೂಡ ಬೇರೆ ಏನಾದರೂ ಸ್ಪೆಕ್ಯುಲೇಟ್ ಮಾಡ್ಬೋದು, ಜಾಸ್ತಿ ಇದೆ ಇಂಥ ಜಾತಿ ಜಾಸ್ತಿ ಅಂತ ಜಾಸ್ತಿ, ಅದೆಲ್ಲ ಆಚೆ ಬಂದಾಗಲೇ ಗೊತ್ತಾಗುತ್ತೆ. ಸರ್, ಈಗ ಮೊನ್ನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ FSL ವರದಿ ಸರ್ಕಾರದ ಕೈ ಸೇರಿದೆ ಅಂತ ಮಾಹಿತಿ ಬರ್ತದೆ. ಇಲ್ಲ, ಅದು ಇನ್ನೂ ವರದಿ ಬರಬೇಕು. ನಾವು ಹೇಳಿದ್ದೇವೆ ಆದಷ್ಟು ಬೇಗ ಮಾಡಿ. ಯಾಕೆಂದರೆ ಅದು ಒಂದು ಚಾನಲ್ದಲ್ಲ, ಒಂದೇ ಒಂದು ಚಾನಲ್ಲು ಅಥವಾ ಒಂದೇ ಒಂದು ಕ್ಲಿಪ್ಪಿಂಗ್ ಅಲ್ಲ. ಅಲ್ಲಿ ಅದೆಷ್ಟು ಕ್ಲಿಪ್ಪಿಂಗ್ಸು ಅವರು ಸೆಕ್ಯೂರ್ ಮಾಡಿ ಅದನ್ನೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ ಬರಬೇಕು, ಒಟ್ಟಾರೆ ವರದಿ ಬರಬೇಕು. ಬಂದಮೇಲೆ ನಾವು ಅದಕ್ಕೆ ಬಂದಿಲ್ಲ. ವರದಿ ಬಂದ ಮೇಲೆ ಅದಕ್ಕೆ ಇಮಿಡಿಯೇಟ್ ಆ್ಯಕ್ಷನ್ ಮಾಡ್ತೀವಿ. ಅದರಲ್ಲಿ ಏನಿದೆ ಅದು ನಮಗೆ ಗೊತ್ತಿಲ್ಲಲ್ಲ. ಅದು ಬಂದ ತಕ್ಷಣ ಅದರ ಪ್ರಕಾರ ಆ್ಯಕ್ಟ್ ಮಾಡ್ತೀವಿ. ಈಗಾಗಲೇ ನಾವು 7 ಜನರನ್ನು ಕರೆಸಿ ಅವರ ಸ್ಟೇಟ್ಮೆಂಟ್ಗಳನ್ನು ತಗೊಂಡು ವಾಯ್ಸ್ ರೆಕಾರ್ಡ್ ಮಾಡಿ ಅದು ಕಂಪ್ಯಾರಿಸನ್ ಮಾಡ್ತಾರೆ. ಈಗ ಒಂದು ವೇಳೆ ಯಾರನ್ನ ಸಸ್ಪೆಕ್ಟ್ ಮಾಡ್ತಾರೆ ಅವರನ್ನು ಕೂಡ ಈಗಾಗಲೇ ನಾವು ಸೆಕ್ಯೂರ್ ಮಾಡಿ ಅವರ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಮಾಡಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ನು FSL ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಸರ್, ಕೆ ಶಿವರಾಮ್ ಅವ್ರದ್ದು ಅಂತ್ಯಕ್ರಿಯೆಗೆ ಛಲವಾದಿ ಮಹಾಸಭಾದಲ್ಲಿ ಅವಕಾಶ ಕೊಡಬೇಕು ಅಂತ ಏನೋ ಪತ್ರ ಬರೆದಿದ್ದಾರೆ. ಈಗಾಗಲೇ ನಾವು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಅವರು ಇವತ್ತು ಬೆಳಿಗ್ಗೆ DPRನವ್ರ ಜೊತೆ ಮಾತನಾಡಿ ತಿಳಿಸ್ತೇನೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅವರೊಂದು ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಛಲವಾದಿ ಮಹಾಸಭಾದವರು, ನಮಗೆ ಅಲ್ಲೇ ಕೊಡಿ ಅಂತೇಳಿ, ಅವಕಾಶ ಮಾಡಿಕೊಡಿ, ಜಾಗ ಕೊಡಿ ಅಂತ. ಅದನ್ನು ಮುಖ್ಯಮಂತ್ರಿಗಳು ಇವತ್ತು ತೀರ್ಮಾನ ಮಾಡ್ತಾರೆ. ಮಧ್ಯಾಹ್ನ 11 ಗಂಟೆ ಅಷ್ಟೊತ್ತಿಗೆ ತಿಳಿಸ್ತಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.